ಸ್ನೇಹಿತರೆ, ಅಂಗೈಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ರುಚಿಯಾದ ಮಶ್ರೂಮ್ ಫ್ರೈಡ್ ರೈಸ್ ತೋರಿಸ್ತಾ ಇದ್ದೀನಿ. ಈಗ ದೊಡ್ಡ ಬಾಣಲಿ ಇಟ್ಕೊಂಡು ಅದಕ್ಕೆ 5 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಇದಕ್ಕೆ ದಪ್ಪದಾಗಿ ಕುಟ್ಟಿರುವಂಥ ಒಂದು ಪೀಸ್ ಚಕ್ಕೆ, 7-8 ಲವಂಗ ಮತ್ತು 1 ಏಲಕ್ಕಿನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಆಗ್ತಾ ಇದ್ದಂಗೆ 1 ಸ್ಪೂನಷ್ಟು ಜೀರಿಗೆನ ಇದಕ್ಕೆ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದ್ದಂಗೆ ಒಂದು 10ರಿಂದ 15 ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ, ಅದು ಕಾಣಿಸ್ಬೇಕು ಮತ್ತು ಸಿಗಬೇಕು ನಮ್ಗೆ, ಆ ಥರ ಉದ್ದಕ್ಕೆ ಹೆಚ್ಚಿಬಿಟ್ಟು ಅದನ್ನು ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾಯಿದೆ. ಈಗ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ 2 ದೊಡ್ಡ ಈರುಳ್ಳಿನ ದಪ್ಪದಾಗಿ ಹೆಚ್ಕೊಂಡು ಅದನ್ನು ಸಹ ಇದಕ್ಕೆ ಸೇರಿಸಿ ಫ್ರೈ ಮಾಡೋದು. ನೋಡಿ, ಅವೆರಡು ಮಿಕ್ಸ್ ಆಗ್ತಾ ಇದ್ದಂಗೆ 1 ಬೆಳ್ಳುಳ್ಳಿನ ಜಜ್ಜಿ ಅದಕ್ಕೆ ಹಾಕ್ತಾಯಿದ್ದೀವಿ. ಈಗೆಲ್ಲ ಮಿಕ್ಸ್ ಆಗ್ತಾ ಇದ್ದಂಗೆ 1/4 ಇಂಚಷ್ಟು ಶುಂಠಿನ ಹೆಚ್ಚಿಬಿಟ್ಟು ಜಜ್ಜಿ ಅದನ್ನು ಸಹ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಲ್ಲ ಮಸಾಲೆಗಳು ಬ್ಲೆಂಡ್ ಆಗ್ತಾ ಇರಬೇಕು. ಆವಾಗ ಅರ್ಧ kgಯಷ್ಟು ಮಶ್ರೂಮ್ನ ತೊಳೆದು ಅದನ್ನು ಹೆಚ್ಕೊಂಡು ಇದಕ್ಕೇನೆ ಮಸಾಲೆ ಫ್ರೈ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಮಶ್ರೂಮ್ ಅನ್ನೋದು ಒಂದು ಶಿಲೀಂಧ್ರ, ಅದಕ್ಕೆ ಯಾವುದೂ ಅಂತ ಟೇಸ್ಟ್ ಇಲ್ಲ. ನಾವೇನು ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀವಿ ಅದೇ ಫ್ಲೇವರು ಆ ಮಶ್ರೂಮ್ಗೆ ಹೀರ್ಕೊಳ್ಳುತ್ತೆ. ಮತ್ತು ಇದು ಆ್ಯಂಟಿ ಕಾರ್ಸಿನೋಜನ್ ಸಹ ಆಗಿದೆ. ಈಗ ಅದನ್ನು 1-2 ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸ್ತಾ ಇದ್ದೀವಿ. ಇದು ಆ್ಯಂಟಿ ಕಾರ್ಸಿನೋಜನ್ ಅಂದರೆ ಕ್ಯಾನ್ಸರ್ನ ತಡೆಗಟ್ಟುವಲ್ಲಿ ಸಹಾಯಕವಾಗಿದೆ. ಸೊ ಮಶ್ರೂಮ್ ನಮಗೆ ಒಳ್ಳೆ ಫ್ಲೇವರ್ ಬರಲಿ ಅಂದ್ಬಿಟ್ಟು ಪುದೀನ ಮತ್ತು ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು 1/4 ಕಪ್ಪಷ್ಟು ಸೇರಿಸ್ತಾ ಇದ್ದೀನಿ. ಸೊ ಇವೆಲ್ಲವೂ ಬ್ಲೆಂಡಾಗಿ ಒಳ್ಳೆ ಸ್ಪೈಸಿ ಸ್ಮೆಲ್ ಬರುತ್ತೆ. ಇದರಲ್ಲಿ ನಾವು ಯಾವುದೇ ಆರ್ಟಿಫಿಷಿಯಲ್ ಅಥವಾ ಸಿಂಥೆಟಿಕ್ ಸಾಸ್ಗಳು ಏನನ್ನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ನ್ಯಾಚುರಲಾಗಿ ನಮ್ಮ ಮನೆಯಲ್ಲಿ ಏನಿರುತ್ತೆ ಅದರಲ್ಲೇ ಮಾಡ್ಬೋದು ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮಶ್ರೂಮ್ ನಮಗೆ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಅಂತಂದರೆ ಇದಕ್ಕೆ 2 ಸ್ಪೂನಷ್ಟು ಮೊಸರು ಹಾಕಿದ್ದೀನಿ. ನಮಗೆ ತಿನ್ಬೇಕಾದ್ರೆ ಅದು ತುಂಬ ಸಾಫ್ಟಾಗಿ ಫೀಲ್ ಆಗುತ್ತೆ. ಮತ್ತು ಮಶ್ರೂಮ್ಗೆ ನಾವು ಮೊಸರು ಹಾಕೋದ್ರಿಂದ ಸಾಫ್ಟಾಗಿ ಬೇಯೋದ್ರ ಜೊತೆಗೆ ಅದು ನೀರಿನ ಅಂಶನೂ ಬಿಡುತ್ತೆ. ನೋಡಿ, ಎಷ್ಟೊಂದು ನೀರಿನ ಅಂಶ ಬಿಟ್ಟಿದೆ ಈಗ. ಸೊ ಈ ಹಂತದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು, ಅಂದರೆ ಮುಂದೆ ಆ್ಯಡ್ ಮಾಡೋ ಅನ್ನಕ್ಕೂ ಸೇರಿಸ್ಬಿಟ್ಟು ನಾವು ರೈಸು ಮತ್ತು ಮಶ್ರೂಮ್ ಎರಡಕ್ಕೂ ಸೇರಿಸಿ ಅಳತೆಯಲ್ಲಿ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಮಶ್ರೂಮ್ ಉಪ್ಪು ಹಾಕಿದ ತಕ್ಷಣ ಅದರಲ್ಲಿ ಇನ್ನೂ ನೀರಿನ ಅಂಶನ ಕಂಪ್ಲೀಟಾಗಿ ಬಿಡ್ತಾ ಹೋಗುತ್ತೆ. ನೋಡಿ, ಎಷ್ಟೊಂದು ನೀರು ಬಿಟ್ಟಿದೆ ಈಗ. ಈಗ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಷ್ಟು ಮಶ್ರೂಮ್ಗೆ ನಾವು ಹಾಕಿರೋಂಥ ಸ್ಪೈಸಸ್ಸು ಅಬ್ಸಾರ್ಬ್ ಆಗುತ್ತೆ. ಸೊ ಮುಚ್ಚಿಬಿಟ್ಟು 1-2 ನಿಮಿಷ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಈಗ ಕುದ್ದ ಮೇಲೆ ನಾನು ಅರ್ಧದಷ್ಟು ಪೋರ್ಷನ್ನ ತೆಗೆದಿಟ್ಕೋತಾ ಇದ್ದೀನಿ. ಯಾಕಂದರೆ ಇವಾಗ ಇಬ್ಬರಿಗೆ ಸರ್ವ್ ಮಾಡಬೇಕು. ಹಾಗಾಗಿ ಇನ್ನು ಅರ್ಧಕ್ಕೆ ನಾನು ಉದುರುದ್ರಾಗಿ ಬೇಯಿಸಿರೋಂಥ ರೈಸ್ ಕುಕ್ಕರಲ್ಲಿ ಮಾಡಿರೋಂಥ ರೈಸನ್ನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಉದುರಾಗಿದೆ ರೈಸು. ಸೊ ಇದನ್ನು ಫ್ರೈ ಮಾಡ್ತಾ ಇರೋ ಮಶ್ರೂಮ್ ಮಸಾಲೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದರಲ್ಲಿರೋಂಥ ವಾಟರಿ ಫ್ಲೂಯಿಡ್ ಥರ ಏನು ಅನ್ನಿಸ್ತಾ ಇತ್ತು ಮಸಾಲೆ, ಅದೆಲ್ಲ ಅನ್ನಕ್ಕೆ ಚೆನ್ನಾಗಿ ಬೈಂಡ್ ಆಗುತ್ತೆ. ಸೊ ಆವಾಗ ನಮಗೆ ಅದು ಒಳ್ಳೆ ಒಂದು ಸ್ಪೈಸಿ ಟೇಸ್ಟನ್ನು ಕೊಡುತ್ತೆ. ಇಲ್ಲಾಂದರೆ ಮಸಾಲೆನೇ ಬೇರೆ, ಮಶ್ರೂಮೇ ಬೇರೆ, ರೈಸೇ ಬೇರೆ, ಆ ಥರ ಫೀಲ್ ಕೊಡುತ್ತೆ. ಇವಾಗ ಈವನ್ನಾಗಿ ಅದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮೇಲೆ ಸೂಪರ್ಫಿಷಿಯಲ್ ಆಗಿ ಅದನ್ನ ಟರ್ನ್ ಮಾಡಿ ಮಿಕ್ಸ್ ಮಾಡಬೇಕು. ಈಗ ಬಿಸಿ ಬಿಸಿಯಾದ ರುಚಿಯಾದ ಮಶ್ರೂಮ್ ಪಲಾವ್ ರೆಡಿ ಟು ಸರ್ವ್.